ಪಾಠ ಹೇಳಿ ಜೀವನ ರೂಪಿಸಬೇಕಾಗಿದ್ದಂತಹ ಉಪನ್ಯಾಸಕರೇ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಅತ್ಯಾಚಾರ ಎಸಗಿದ ನೀಚ ಘಟನೆ ಬೆಂಗಳೂರನ್ನ ಬೆಚ್ಚಬೀಳಿಸಿದೆ. ಬ್ಲಾಕ್ ಮೇಲ್ಗೆ ಒಳಗಾಗಿ ನೋವು ಅನುಭವಿಸಿದ ವಿದ್ಯಾರ್ಥಿನಿ ಮಹಿಳಾ ಆಯೋಗದ ಮೂಲಕ ಪೊಲೀಸರಿಗೆ ದೂರು ಕೊಟ್ಟಿದ್ದು ಮೂವರನ್ನ ಬಂಧಿಸಲಾಗಿದೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅನ್ನೋ ಮಾತಿದೆ. ಪ್ರತಿಯೊಬ್ಬರ ಬದುಕಿನಲ್ಲೂ ಗುರುವಿನ ಪಾತ್ರ ಮಹತ್ವದ್ದು. ಆದರೆ ಇಲ್ಲಿ ವಿದ್ಯಾರ್ಥಿನಿ ಬದುಕನ್ನ ಶಿಕ್ಷಕನೇ ಕರಾಳ ಮಾಡಿಬಿಟ್ಟಿದ್ದಾನೆ. ಕಾಲೇಜು ಉಪನ್ಯಾಸಕರಿಂದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ. ವಿದ್ಯಾರ್ಥಿನಿಗೆ ಬ್ಲಾಕ್ ಮೇಲ್ ಮಾಡಿ ಅಟ್ಟಹಾಸ, ಮೂವರ ಬಂಧನ. ಇವರೇ ವಿದ್ಯಾರ್ಥಿಯನ್ನ ಹುರಿದು ಮುಕ್ಕಿರುವ ಕ್ರಿಮಿಗಳು. ಈತನ ಹೆಸರು ನರೇಂದ್ರ, ಮತ್ತಿವನು ಸಂದೀಪ್. ಇವರಿಬ್ಬರು ಮೂಡುಬಿದಿರೆ ಖಾಸಗಿ ಕಾಲೇಜು ಒಂದರಲ್ಲಿ ಲೆಕ್ಚರರ್ಗಳು. ನರೇಂದ್ರ ಫಿಸಿಕ್ಸ್ ಪಾಠ ಮಾಡ್ತಾ ಇದ್ರೆ ಸಂದೀಪ್ ಬಯೋಲಜಿ ಕಲಿಸ್ತಾ ಇದ್ದ. ಇನ್ನು ಇವರ ಗೆಳೆಯನಾದ ಈತ ಅನೂಪ್. ಈ ಮೂವರು ಕ್ರಿಮಿಗಳು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿ ಅರೆಸ್ಟ್ ಆಗಿದ್ದಾರೆ. ಕಂಪ್ಲೇಂಟ್ ತಗೊಂಡ ನಂತರ ಇನ್ವೆಸ್ಟಿಗೇಷನ್ ಡೀಟೇಲ್ ಆಗಿ ಮಾಡಿದ ನಂತರ ಯಾರು ಮಾಡಿದ್ದಾರೆ, ಯಾರು ಸಪೋರ್ಟ್ ಮಾಡಿದ್ದಾರೆ, 3 ಜನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ಯಾರು? ಇನ್ವೆಸ್ಟಿಗೇಷನ್ ಆಗ್ತದೆ, ಅರೆಸ್ಟ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ಇದಾದ ನಂತರ ವೆರಿಫೈ ಮಾಡ್ತಾರೆ. ಆಗಿದ್ದೇನೆಂದ್ರೆ ವಿದ್ಯಾರ್ಥಿನಿಗೆ ನೋಟ್ಸ್ ನೀಡುವ ವಿಷಯವಾಗಿ ನರೇಂದ್ರ ಹತ್ತಿರವಾಗಿದ್ದ. ಕಲಿಕೆಗೆ ಸಹಾಯ ಮಾಡೋದಾಗಿ ಗೆಳೆತನ ಬೆಳೆಸಿದ್ದ. ಬೆಂಗಳೂರಿನ ಮಾರತಳ್ಳಿಯಲ್ಲಿರುವ ಗೆಳೆಯ ಅನೂಪ್ನ ರೂಮ್ಗೆ ಯುವತಿಯನ್ನ ಕರೆದೊಯ್ದು ಅತ್ಯಾಚಾರ ಎಸಗಿದ್ದ ಪಾಪಿ ವಿಷಯವನ್ನ ಯಾರಿಗೂ ತಿಳಿಸದಂತೆ ಬೆದರಿಸಿದ್ದ. ಇನ್ನು ತನ್ನ ಪಾಪದ ಕೃತ್ಯವನ್ನ ಲೆಕ್ಚರರ್ ಸಂದೀಪ್ ಜೊತೆ ಹೇಳ್ಕೊಂಡಿದ್ದ. ಇದನ್ನೇ ಮುಂದಿಟ್ಕೊಂಡು ಸಂದೀಪ್ ವಿದ್ಯಾರ್ಥಿನಿಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ. ನಿನ್ನ ಖಾಸಗಿ ವಿಡಿಯೋ ನನ್ನ ಬಳಿ ಇದೆ ಅಂತ ಬೆದರಿಸಿ ದೈಹಿಕ ಸಂಪರ್ಕಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ವಿದ್ಯಾರ್ಥಿನಿ ವಿರೋಧಿಸಿದಾಗ ವಿಡಿಯೋಗಳನ್ನ ಕಾಲೇಜ್ನಲ್ಲಿ ಎಲ್ರಿಗೂ ಗೊತ್ತಾಗುವಂತೆ ಮಾಡೋದಾಗಿ ಬೆದರಿಸಿ ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಇಬ್ಬರು ಗೆಳೆಯರ ದುಷ್ಕೃತ್ಯ ಅನೂಪ್ಗೆ ಗೊತ್ತಾಗಿದ್ದು ಆತನು ಕಾಮದ ಕಣ್ಣು ಬೀರಿದ್ದಾನೆ. ನೀನು ನನ್ನ ರೂಮ್ಗೆ ಬಂದಿರುವ CCTV ದೃಶ್ಯ ನನ್ನ ಬಳಿ ಇದೆ ಅಂತ ಬ್ಲಾಕ್ ಮೇಲ್ ಮಾಡಿರುವ ಪಾಪಿ ಆತನೂ ಅತ್ಯಾಚಾರ ಎಸಗಿದ್ದಾನೆ. ನೊಂದ ವಿದ್ಯಾರ್ಥಿನಿ ಪೋಷಕರ ಬಳಿ ವಿಷಯ ಹೇಳ್ಕೊಂಡಿದ್ದು ಪೋಷಕರು ಮಹಿಳಾ ಆಯೋಗದ ಮುಂದೆ ಬಂದಿದ್ರು. ಅವರು ಅಂಕಲ್ನ ಒಬ್ಬರನ್ನ ಕರ್ಕೊಂಡು ಬಂದಿದ್ಲು. ನಾವು ಇಮ್ಮಿಡಿಯೇಟ್ಲಿ ನಾವೇನು ಆಯೋಗದಿಂದ ಬರೀಬೇಕು ಮತ್ತು ಪೊಲೀಸ್ ಅವ್ರು ಏನು ಇಮ್ಮಿಡಿಯೇಟ್ ಆ್ಯಕ್ಟ್ ಮಾಡಬೇಕು, ವಿತಿನ್ ನೋ ಟೈಮ್ ಅವ್ರು ಆ್ಯಕ್ಟ್ ಮಾಡಿ ಅಷ್ಟು 3 ಜನ ಯಾರ್ಯಾರು ಆ ಮಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು, ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ರು, ಅವ್ರನ್ನಷ್ಟು ಜನನ ಒಳಗೆ ಹಾಕಿದ್ದಾರೆ. ವಿದ್ಯಾರ್ಥಿನಿಗೆ ಕೌನ್ಸಿಲಿಂಗ್ ಮಾಡಿಸಿರುವ ಮಹಿಳಾ ಆಯೋಗ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದೆ. ಇದೀಗ ವಿದ್ಯಾರ್ಥಿನಿ ಕೊಟ್ಟ ದೂರಿನ ಆಧಾರದ ಮೇಲೆ ಮಾರತಳ್ಳಿ ಪೊಲೀಸರು ಮೂವರನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇಬ್ಬರು ಶಿಕ್ಷಕರು ಮತ್ತು ಆತನ ಸ್ನೇಹಿತನಿಂದ ನಡೆದ ಕೃತ್ಯ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಪ್ರಜ್ವಲ್, TV9 ಬೆಂಗಳೂರು.